ಎಲ್ಲರಿಗೂ ನಮಸ್ಕಾರ ಸರ್. ನಾನು ಇದು ನಿಮಗೆ ನಕಾಶೆ ದಾರಿ ತೋರಿಸ್ತಾ ಇದ್ದೀನಿ. ನಕಾಶೆ ದಾರಿ ಯಾವುದಪ್ಪ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಇದು ನಮ್ಮ ಚಳ್ಳಕೆರೆಯಿಂದ ಈ ಜಮೀನಿಗೆ ಕೇವಲ 10 ಕಿಲೋಮೀಟ್ರ್ನಲ್ಲಿ ಬರುವಂಥ ನಕಾಶೆ ದಾರಿ ಇದು ಏನು ನೋಡಿ, ಇಲ್ಲೊಂದು ನಿಮಗೆ ಒಂದು ಫಾರಮ್ ಕಾಣ್ತಾ ಇದೆಯಾ? ಇಲ್ಲಿ ಫಾರಮ್ ಹೌಸ್. ಇಲ್ಲೇ ಜಸ್ಟ್ ನಮಗೆ ತಾರ್ ರೋಡ್ ಸಿಗುತ್ತೆ. ಈ ತಾರ್ ರೋಡಿಂದ ಕೇವಲ ನಾವು ಇಲ್ಲಿ ಒಳಗಡೆ ನಾವು ಬರಬೇಕಾಗಿದ್ದಷ್ಟು ಕೇವಲ ಒಂದು 200 ಮೀಟ್ರ್ ಬರಬೇಕು ಒಳಗಡೆ. 200 ಮೀಟ್ರ್ ಒಳಗಡೆ ಬಂದ ಮೇಲೆ ನಮಗೆ ಇಲ್ಲಿ ನಮಗೆ ಟೋಟಲಾಗಿ ಒಂದು 8 ಎಕರೆ ಲ್ಯಾಂಡ್ ಸಿಗುತ್ತೆ. 8 ಎಕರೆ ಲ್ಯಾಂಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಬರುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಇದ್ರ ಬಗ್ಗೆ ನೀಟಾಗಿ ವಿವರವಾಗಿ ಕೊಡ್ತೀನಿ. ಇದು ಜನರಲ್ ಪ್ರಾಪರ್ಟಿ. ನಮಗೆ ರಸ್ತೆಗೆ ಸಮಸ್ಯೆ ಇಲ್ಲ, ರಸ್ತೆ ನೀಟಾಗಿದೆ. ನಾನು ಇನ್ನೂ ಇರೋ ರಸ್ತೆನೇ ನಾನು ನಿಮಗೆ ನೀಟ್ ಆ್ಯಂಡ್ ಕ್ಲೀನು ನಾನು ಡೆವಲಪ್ ಮಾಡಿಕೊಡ್ತೀನಿ. ನಿಮಗೆ ರಸ್ತೆ ನಿಮಗೆ ಹೆಚ್ಚು ಕಮ್ಮಿ 30 ಅಡಿ ರಸ್ತೆ ಇದನ್ನು ನಾವು ನಕಾಶೆ ದಾರಿಯಲ್ಲಿ ಡೆವಲಪ್ ಮಾಡಿಕೊಂಡು ನಾವು ಇಲ್ಲಿ ನಿಮಗೆ ಒಂದು ಒಳ್ಳೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಲ್ಯಾಂಡನ್ನ ನಾನು ಕೊಡ್ತಾಯಿದ್ದೀನಿ. ನಾನು ನಿಮಗೆ ಟೋಟಲಾಗಿ ನಿಮಗೆ 10 ಎಕರೆ ಲ್ಯಾಂಡು. ಈ 10 ಎಕರೆ ಲ್ಯಾಂಡಲ್ಲಿ ನಾವೆಲ್ಲ ಏನೆಲ್ಲ ಮಾಡ್ಬೋದು ಅಂತಂದರೆ, ಈ ಒಂದು ಲ್ಯಾಂಡು ನೋಡಿ, ಈ ಲ್ಯಾಂಡ್ ಬಂದ್ಬಿಟ್ಟು ಇಲ್ಲಿ ಸೀದಾ ಶಿಸ್ತಾಗೆ ಏನು ಬದ ಕಾಣ್ತಿದೆ ಇದೇ ಬದ. ಈ ಬದದಿಂದ ನಿಮಗೆ ನೀಟ್ ಆ್ಯಂಡ್ ಕ್ಲೀನ್ ಕೆಳಗಡೆವರೆಗೂ ಬರುತ್ತೆ. ನೋಡಿ, ಈ ಬದದವರೆಗೂ ಬರುತ್ತೆ. ಈ ಬದ ಕಾಣ್ತಿದೆಯಲ್ಲ ಲೈನಾಗೆ, ಈ ಬದದವರೆಗೂ ಬರುತ್ತೆ. ಈ ಟೋಟಲ್ ಇದು 4.5 ಎಕರೆ ಬರುತ್ತೆ ಇಲ್ಲಿ ಲ್ಯಾಂಡು. ಇದಕ್ಕೆ ಅಟ್ಯಾಚ್ ಆಗಿ ಇಲ್ಲಿ ನಮಗೆ ಸ್ವಲ್ಪ ಗಿಡ ಗೆಂಟೆ ಎಲ್ಲ ಬೆಳೆದಿದೆ. ಇದನ್ನು ಸಹ ನಾನು ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿಸ್ಕೊಡ್ತೀನಿ. ಟೋಟಲಾಗಿ ನಮಗಿದು ಒಂದು 8.5 ಎಕರೆ ಲ್ಯಾಂಡ್ ಸಿಗುತ್ತೆ. 8.5 ಎಕರೆ ಲ್ಯಾಂಡ್. ಸಿಟಿ ಕೇವಲ ನಮಗೆ 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇಲ್ಲಿಂದ ನಮಗೆ ಹೈವೇ ಬಂದುಬಿಟ್ಟು ಕೇವಲ 4 ಕಿಲೋಮೀಟ್ರ್ನಲ್ಲಿ ಹೈವೇ ಬರುತ್ತೆ. ಅದು ಚಳ್ಳಕೆರೆ ಟು ನಮ್ಮ ಬೆಂಗಳೂರಿಗೆ ಹೋಗುವಂಥ ಹೈವೇ. ತುಂಬ ಚೆನ್ನಾಗಿದೆ ಲ್ಯಾಂಡು. ಈ ಲ್ಯಾಂಡಲ್ಲಿ ನಾವು ಕಂಪ್ಲೀಟಾಗಿ ಇದನ್ನು ತಂತಿ ಬೇಲಿ ಮಾಡಿಕೊಂಡು ಒಂದು ಡೆವಲಪ್ಮೆಂಟ್ ಒಳ್ಳೆ ಕಡಿಮೆ ಬಜೆಟಲ್ಲಿ ಮಾಡಿಕೊಡ್ತೀನಿ ನಾನು ನಿಮಗೆ. ಈ ಲ್ಯಾಂಡನ್ನ ನೀವು ನೋಡಿ, ನಿಮಗೆಲ್ಲ ನಿಮಗೂ ಒಳ್ಳೆ ರೇಟಲ್ಲಿ ಒಂದು ವ್ಯವಸ್ಥಿತವಾಗಿ ಕರೆಕ್ಟಾಗಿ ಆಯಿತು ಅಂದರೆ ನಾನು ನಿಮಗೆ ಮಾಡಿಕೊಡ್ತೀನಿ. ಪ್ಲಸ್ಸು ಇದು ರೇಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ನಾನು ಇದನ್ನು ನಿಮಗೆ ಕೇವಲ 11 ಲಕ್ಷ ರೂಪಾಯಿ ಹೇಳ್ತೀನಿ. 11 ಲಕ್ಷ ಹೇಳಿ ಸ್ವಲ್ಪ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಇದನ್ನು. ಅದು ನಿಮ್ಮ ಒಂದು ಬಾಂಧವ್ಯನ ಬೆಳೆಸುತ್ತೆ. ವ್ಯವಹಾರ ನನ್ನದು ಚೆನ್ನಾಗಿದ್ದರೆ ಪೇಪರ್ಸಲ್ಲಿ ನೀವು ಲಾಯರ್ಸ್ ಕಡೆಯಿಂದ, ನಮ್ಮ ಲಾಯರ್ ಸರ್ ಕಡೆಯಿಂದ ಏನು ನೀವು ರಿಕ್ವೈರ್ಮೆಂಟ್ ಇರುತ್ತೋ ಲೇಕರ್ ಎಲ್ಲ ಪೇಪರ್ಸು ನಾನು ಕೊಡ್ತೀನಿ. ನಿಮಗೆ ನಮ್ಮ ಒಂದು ಪಾಣಿಯಿಂದ ಹಿಡಿದ್ಬಿಟ್ಟು ನಿಮಗೆ EC ಮೊಟೇಷನ್ನು ಮತ್ತು ನಿಮಗೆ ಫಿಲಮ್ನರಿ ರೆಕಾರ್ಡ್ಸು 5 and 6 ಮತ್ತು ಆಕಾರ ಬಂದು ಸ್ಕೆಚ್ಚು, ಟಿಪ್ಪಣಿ, ಏನು ನಮಗೆ ರಿಕ್ವೈರ್ಮೆಂಟ್ ಇದೆ ಜಮೀನಿಗೆ ಎಲ್ಲ ಕೊಡ್ತೀನಿ. ನಿಮಗೆ ಇಲ್ಲಿದ್ದ ವಿಲೇಜ್ ಸಹ ನಿಮಗೆ ಕೇವಲ ದೂರ ಆಗೋದಿಲ್ಲ. ಇಲ್ಲಿ ಮನೆ ಕಟ್ಕೊಂಡು ಸಮೇತ ವಾಸ ಮಾಡ್ಬೋದು. ಕೇವಲ ನಮಗೆ ಒಂದು 400 ಮೀಟ್ರ್ ಅಥವಾ 300 ಮೀಟ್ರಲ್ಲಿ ನಿಮಗೊಂದು ಒಳ್ಳೆ ವಿಲೇಜ್ ಸಿಗುತ್ತೆ. ವಿಲೇಜ್ ಸಹ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲೇ ಬರುತ್ತೆ ವಿಲೇಜು ಸ್ನೇಹಿತರೆ. ತುಂಬ ಚೆನ್ನಾಗಿದೆ ವಿಲೇಜ್ ಸಹ. ಅನುಕೂಲ ಬಸ್ ಫೆಸಿಲಿಟಿಗಳಿದೆ. ಮತ್ತು ಈ ಒಂದು ಜಮೀನಿಗೆ ರಸ್ತೆಗೆ ಸಮಸ್ಯೆ ಇಲ್ಲ. ಇಂಥ ಜಮೀನು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಂಡ್ರೆ ಫ್ಯೂಚರಲ್ಲಿ ನೀವೊಂದು ಟೀಕು, ಶ್ರೀಗಂಧ, ಹೊನ್ನೆ, ತ್ಯಾಗ, ತೆಂಗು, ಅಡಿಕೆ ಈ ಥರ ಏನಾದರೂ ನೀವು ಪ್ಲಾಂಟೇಷನ್ ಮಾಡ್ಕೊಬೋದು. ಮತ್ತು ನೀರಿನ ವಿಷಯಕ್ಕೆ ಬಂದರೆ, ನಾನು ಯಾವುದೇ ವೀಡಿಯೋದಲ್ಲಿ ನಾನು ಸುಳ್ಳು ಮಾಹಿತಿ ನಿಮಗೆ ಒಂದು ಸಹ ಕೊಟ್ಟಿಲ್ಲ. ನಾನು ನೀರು ಸಹ ನಿಮಗೆ ಪಕ್ಕದಲ್ಲಿ ಒಳ್ಳೆ ಹಳ್ಳ ಬರುತ್ತೆ. ಇಲ್ಲಿ ವಾಟರ್ ಫೆಸಿಲಿಟಿ ಚೆನ್ನಾಗಿದೆ. ಮೇಲ್ಗಡೆ ಸಹ ಅಂತೂ ಬೋರ್ ಹಾಕ್ಸ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಒಳ್ಳೆ ತೋಟ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಷ್ಟೇ. ನೀರಿಗೆ ಮಾತ್ರ ನೀವು ಇನ್ನೊಬ್ಬರಿಗೆ ನಿಮ್ಮ ಜಮೀನಿಂದ ಇನ್ನೊಬ್ರಿಗೆ ಲೈನ್ ನೀರು ಕೊಡಬೇಕು, ಅಷ್ಟು ನೀರಿರುತ್ತೆ. ಇಲ್ಲಿ ನೀರು ಕಡಿಮೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ನಿಮಗೇನಾದರೂ ಇಲ್ಲಿ ನೀರು ಬೀಳೋದಿಲ್ಲ ಅನ್ನೋ ಥರ ಏನಾದರೂ ಅನುಮಾನ ಇದ್ದರೆ ನಾನೇ ಸ್ವತಃ ನಿಮಗೆ ಬೋರ್ ಹಾಕ್ಸಿ ನಿಮಗೆ ಪಂಪ್ ಮೋಟ್ರು ಮತ್ತೊಂದು ಏನು ನಿಮಗೆ ಕರೆಂಟಿನ ವ್ಯವಸ್ಥೆ ಬೇಕೆಲ್ಲ ಮಾಡಿಸ್ಕೊಡ್ತೀನಿ. ಅದ್ರ ಚಾರ್ಜ್ ನೀವು ಕೊಡಿ. ಬೋರ್ ಫೇಲ್ ಆದರೆ, ಬೈ ಚಾನ್ಸ್ ಬೋರ್ ಫೇಲ್ ಆಯಿತು, ನೀರು ಹಾಕ್ಸಿದ್ವಿ ನಮ್ಮ ರಿಜಿಸ್ಟ್ರೇಷನ್ನಲ್ಲಿ ನಾನು ನಿಮಗೆ ಹೇಳಿರ್ತೀನಿ ನಾನು ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಬೈ ಚಾನ್ಸ್ ನೀರು ನಿಮಗೆ ಬಿದ್ದಿಲ್ಲ ಅಂದರೆ ಆ ಹಣನ ನನ್ನ ಕಡೆಯಿಂದನೇ ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸರಿನಾ? ಈ ವಿಷಯನ ನೀವು ಯಾವುದೇ ಥರ ಮೈಂಡಲ್ಲಿ ಇಟ್ಕೊಂಬಿಡಿ. ನಾವು ಹೇಳಿದ್ದು ಯಾವುದು ಎಲ್ಲ ಸತ್ಯವಾಗಿರುತ್ತೆ. ಸುಳ್ಳು ಮಾಹಿತಿ ನಾನು ಕೊಡೋದಿಲ್ಲ ನಿಮಗೆ. ನಾನು ನಿಮಗೆ ಇಲ್ಲಿ ರಸ್ತೆ ಬಗ್ಗೆ ಹೇಳಿದ್ದೀನಿ. ನಿಮಗೆ ಕೇವಲ 300 ಮೀಟ್ರಲ್ಲಿ ನಿಮಗೆ ರಸ್ತೆ ಸಿಗುತ್ತೆ. ಇದೇ ತಾರ್ ರೋಡು. ತಾರ್ ರೋಡಿಂದ ನಾವು ಈ ಜಮೀನಿಗೆ ಬರ್ತೀವಿ. ವಿಲೇಜ್ ಹತ್ರ ಇದೆ.
ನೀರಿಗೆ ಫೆಸಿಲಿಟಿ ತುಂಬ ಚೆನ್ನಾಗಿದೆ, ಲ್ಯಾಂಡ್ ಅನುಕೂಲ ತುಂಬ ಚೆನ್ನಾಗಿದೆ, ಸರಿನಾ. ಸಮತಟ್ಟವಾದಂಥ ಭೂಮಿ. ಇಂಥ ಭೂಮಿಯಲ್ಲಿ ಒಂದು ನಾವು ಪಾಣಿ ಲೆಕ್ಕದಲ್ಲಿ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಂಡು ಇದನ್ನು ಲ್ಯಾಂಡ್ ತೊಗೊಂಡು ಇಟ್ಕೊಂಡ್ರೆ ಇಲ್ಲಿ ಒಳ್ಳೆಯ ಒಂದು ಫ್ಯಾಕ್ಟ್ರಿಗಳಾಯಿತು ಅಥವಾ ಒಂದು ಯಾವುದೇ ಥರ ಒಂದು ಕಾರ್ಖಾನೆಗಳು ತಂದು ಇಲ್ಲಿ ಕುಂದಿರಿಸ್ಬೇಕಂದ್ರೆ ಅಲ್ಲಿ ಜಮೀನನ್ನ ನಾವು ಅಗ್ರಿಕಲ್ಚರ್ ಪರ್ಪಸಲ್ಲಿ ನಾವು ತೊಗೊಳ್ಬೇಕು ಅನ್ನೋ ಥರ ಏನಿರಲ್ಲ. ನಾವು ಯಾವುದಾದ್ರೂ ಒಂದು ಒಳ್ಳೆ ಫ್ಯಾಕ್ಟ್ರಿ ಮಾಡ್ತೀವಿ ಅಂದರೆ ನಮ್ಗೆ ನೀರಿನ ವ್ಯವಸ್ಥೆ ಇರಬೇಕು, ದಾರಿ ವ್ಯವಸ್ಥೆ ಇರಬೇಕು. ಮಣ್ಣು ಯಾವ ಥರನೇ ಇರಲಿ, ಈ ಥರ ಮಣ್ಣು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಮಸ್ಯೆ ಏನಿಲ್ಲ. ಈ ಮಣ್ಣಲ್ಲಿ ಏನಪ್ಪ ಅಂದರೆ ಕಪ್ಪು ಬಿಳುಪು ಮಣ್ಣು ಎರಡು ಮಿಶ್ರಿತ ಇದೆ, ಕೆಂಪು ಮಣ್ಣು ಅಲ್ಲ ಇದು ಅಷ್ಟೇ. ನಾನು ನಿಮಗೆ ವಿವರವಾಗಿ ಕೊಡ್ತೀನಿ. ಜನರಲ್ ಪ್ರಾಪರ್ಟಿ ಅನುಕೂಲ, ನೀಟ್ ಆ್ಯಂಡ್ ಕ್ಲೀನ್ ಇದೆ. ಎಲ್ಲರಿಗೂ ನನ್ನ ವಿಡಿಯೋ ನೋಡಿದಂಥ ಎಲ್ಲ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತು ನಾನು ಜೈ ಭಾರತ್ ಜೈ ಹಿಂದೂಸ್ತಾನಿ ಅಂತ ಹೇಳ್ತೀನಿ. ಯಾಕೆಂದರೆ ಎಲ್ಲರಿಗೂ ನಮ್ಮ ಭಾರತಕ್ಕೆ ಯಾವತ್ತೂ ಜಯ ಸಿಗಲಿ, ಭಾರತದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ನಾಗರಿಕರು ಸಹ ಖುಷಿಯಾಗಿ ಬಾಳಿ ಬದುಕಲಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಆಸೆ, ವಿಶ್ವಾಸ. ನಿಮಗೆಲ್ಲ ಆರೋಗ್ಯ ಭಾಗ್ಯ ಎಲ್ಲ ಚೆನ್ನಾಗಿರಲಿ ದೇವರು. ನಾನು ಸ್ವಲ್ಪ ವೀಡಿಯೋದಲ್ಲಿ ನಮ್ಮ ದೇಶದ ಬಗ್ಗೆ ತುಂಬ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ದೇಶದಂಥ ದೇಶ ಮತ್ತೊಂದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಒಂದು ಪ್ರಾಪರ್ಟಿ ನೀವು ನೋಡಿ ಇಷ್ಟಪಡ್ತೀನಿ ಅಂದರೆ ಬನ್ನಿ, ಒಂದು ಒಳ್ಳೆಯ ವ್ಯವಹಾರ ಮಾಡಿಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.